ಅಂದ್ರೆ ನಾನು ಹೇಳೋವಂಥದ್ದು ಉಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ಮದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅವ್ರ ಲೆಡ್ಜರಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡಿರ್ತಾರೆ ಅಷ್ಟೇ. ಒರಿಜಿನಲ್ ರೆಕಾರ್ಡಲ್ಲಿ ಕರೆಕ್ಟ್ ಆಗಿರ್ತೈತೆ ಖಾತಾ, ಇವ್ರ ರೆಕಾರ್ಡಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗ್ ಸರ್ ಆಗೋಗ್ಬಿಟ್ಟೈತೆ, ನಾನೇನು ಮಾಡಲಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ, ಲಕ್ಷಾಂತರ ಕೇಸು ಉಸಿಲಿ. ಈ ಥರ ಒಂದು ರೀತಿ ಮೆಸೇಜ್ ಹಾಕೋದು, ನಿನ್ನ ಮನೆ ಹರಾಜ್ ಅನ್ನೋದು ಏನು ಸರ್, ಟ್ಯಾಕ್ಸ್ಗೆ. ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ, ಕಟ್ಟಿರೋರ್ಗು ಮನೆ ಹರಾಜು ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷರೇ? ಈ ಸರ್ಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದೊಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ಥರ ಹೊಡೆದ್ಬಿಟ್ರು. ಈಗೇನು ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನು ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ನಿಮ್ಮ ಈ ಖಾತಾ ಬಂಡವಾಳವನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೊಂದು, ಈ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಇದೆ, ನಾವು ನೋಡ್ತಾ ಇರೋದು. ಅದ್ರ ಮೇಲೆ ಏನೋ ನಿಮ್ಗೆ ಕಣ್ಣು ಬಿದ್ದಿದ್ಯಾ ಅಂತ ಶಿವಕುಮಾರ್ ಅವರಿಗೆ.